ನೀನುಂಡೆ కదా రుక్కేద్దా ఏ ఒగరు బాగా కొడతాడులేదప్ప నువ్వు ఒకడే బాగా కనిపిస్తాండేది వాళ్ళంతా ఎలుగు నిజంగా సుడి చెప్తాడనా ఎలుగు కొడతాను మా అక్క మీ అమ్మ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಮದುವೆಗೆ ಹೋಗ್ತಾ ಇದ್ದೀವಿ ದೊಡ್ಡಬಳ್ಳಾಪುರಕ್ಕೆ. ಯಾರೆಲ್ಲ ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ನೋಡಿ ಅಮ್ಮನೂ ಕೂಡ ರೆಡಿಯಾಗಿದ್ದಾರೆ. ಟೈಮ್ ಆಗಿದೆ. ಈ ಮದುವೆ ಬಂದು ಧಾರೆ ಮುಹೂರ್ತ ಬೇರೆ ಕಡೆ ಆಗಿದ್ದು ಹುಡುಗನ ಊರಲ್ಲಿ. ಯಾವರು? ಬಾಗೇಪಲ್ಲಿಯಲ್ಲಿ. ನಾವು ಧಾರೆ ರಿಸೆಪ್ಷನಿಗೆ ಹೋಗಿಲ್ಲ. ಹುಡುಗಿ ಊರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸುಡ್ರ ಆಟೋ ಹಚ್ಚೆ ಹುಡುಗಿ ಊರಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಮತ್ತು ಇವತ್ತು ರಿಸೆಪ್ಷನ್, ನೆನ್ನೆ ಮೊನ್ನೆ ಮದುವೆ ಆಗಿದೆ. ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿದ್ದೀವಿ ನಾನು ಅಮ್ಮ? ಸೊ ಲೆಟ್ಸ್ಗೆ ಹೋಗೋಣ ಬನ್ನಿ. ಟೈಮ್ ಆಗಿದೆ 11 o'clock ಶುರು ಆಗಿದೆ. ಈಗಾಗಲೇ 11:40 12 ಆಗ್ತಾ ಬರ್ತಾರೆ. ಲೆಟ್ಸ್ಗೆ ಹೋಗೋಣ ಬನ್ನಿ. ಓಯ್ ಬನ್ನಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸೊ ನಮ್ಮ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ದೊಡ್ಡಮ್ಮ ಮನೆಗೆ ಬಂದ್ವಿ ಅಮ್ಮ ನಾನು. ತುಂಬಾ ಹತ್ರ ನಮಗೂ ದೊಡ್ಡಮ್ಮ ಅವ್ರಿಗೂ. ಬಟ್ ನಾನು ಆಟೋನ ಅಲ್ಲಿಂದ ಇಲ್ಲಿಗೆ ಮಾಡ್ಕೊಂಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ನನಗೆ ಈ ಥರ ಎಲ್ಲ ರೆಡಿ ಆಗಿಬಿಟ್ಟು ರೋಡಲ್ಲಿ ನಡ್ಕೊಂಬರೋಕ್ಕೆ ಇಷ್ಟ ಆಗಲ್ಲ ದಾರಿಯಲ್ಲಿ. ಸೊ ಹಂಗಾಗಿ ಬರೋಷ್ಟೊತ್ತಿಗೆ ದೊಡ್ಡಮ್ಮನೂ ಕೂಡ ರೆಡಿ ಆಗಿದ್ದಾರೆ. ನಾನು ದೊಡ್ಡಮ್ಮ ಅಮ್ಮ ಹಾಗೆ ನಮ್ಮ ಆಂಟಿ 4 ಜನ ಹೋಗ್ತಾಯಿದ್ದೀವಿ. ನನ್ನ ಚಿಕ್ಕ ಮಗನ ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮನೇಲಿ ಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ಅಣ್ಣ ಅದಕ್ಕೆ ಹೇಳ್ತಾನೆ ಇದ್ದಾರೆ ಬನ್ನಿ ರಜಕ್ಕೆ ಹಾಲಿಡೇಸ್ಗೆ ಮಕ್ಕಳನ್ನಾದರೂ ಕಳಿಸು ಅಂತ. ಏನು ಮಾಡೋದು, ನನ್ನ ದೊಡ್ಡ ಮಗನಿಗೆ ಸ್ಕೂಲ್ ಹಾಫ್ ಡೇ ಇದ್ದೇ ಇದೆ. ಅವನಿಗೆ ನಡೀತಾನೆ ಇದೆ, ಹಾಲಿಡೇಸ್ ಕೊಟ್ಟಿಲ್ಲ. ಹಂಗಾಗ್ಬಿಟ್ಟು ಚಿಕ್ಕವನಿಗೆ ಹಾಲಿಡೇ ಕೊಟ್ಟಿದ್ದಾರೆ ಇವಾಗ. ಅದಕ್ಕೆ ಅವನ್ನ ಕರ್ಕೊಂಬಂದು ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಿದ್ದಾರೆ ಒಂದು ದಿವಸ ಇಲ್ಲೇ ಇಟ್ಕೊತೀನಿ ಅಂತ. ಸೊ ಓಕೆ, ಒಂದು ದಿವಸ ಅಲ್ಲ ಅಂದರೆ 2 ದಿವಸ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಿಟ್ಬಿಟ್ಟು ಇವಾಗ ಹೊರಟ್ವಿ. ನಾನು, ಅಮ್ಮ, ದೊಡ್ಡಮ್ಮ, ಆಂಟಿ. ನೋಡಿ ಅವ್ರು 3 ಜನ ಅಕ್ಕ ತಂಗಿದ್ದೀರು ಹಿಂದೆ ಕೂತಿದ್ದಾರೆ. ಒಬ್ಬರಾದರೂ ಮುಂದೆ ಕೂತ್ಕೊಳ್ಳಿ, ಎಲ್ಲರೂ ಒಂದೇ. ಇಬ್ಬರು ದಪ್ಪ ಒಬ್ಬರು ಸಣ್ಣ ಇದ್ದೀರಾ, ಇಕ್ಕಟ್ಟಾಗುತ್ತೆ ಅಂದರೆ ಅವ್ರು ಏನೋ ಡಿಸ್ಕಷನ್ಸ್ ಮಾತಾಡಬೇಕು. ಹಂಗಾಗ್ಬಿಟ್ಟು ಒಟ್ಟಿಗೆ ಕೂತಿದ್ದಾರೆ. ಸೊ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಎಲ್ಲರೂ ಜೊತೆಯಲ್ಲಿ. ದೊಡ್ಡಬಳ್ಳಾಪುರಕ್ಕೆ ಮದುವೆಗೆ ಹೋಗ್ತಾ ಇದ್ದೀವಿ ಟ್ರಾವೆಲಿಂಗ್ ಕಾರಲ್ಲಿ. ಗೊತ್ತಿರೋರಿಗೆ, ದೊಡ್ಡಮ್ಮಂಗೆ ಗೊತ್ತಿರೋ ಹುಡುಗನೇ ಹುಡುಗ. ಇದೇ ರೋಡ್ ನಮ್ಮ ದೊಡ್ಡಬಳ್ಳಾಪುರ ಏನು ಗೊತ್ತಾಗಲ್ಲಪ್ಪ. ಇದಕ್ಕೇನು ಗೊತ್ತಾಗಲ್ಲಮ್ಮ, ಈ ಕಾರಲ್ಲಿ ಗೊತ್ತಾಗಲ್ಲನಲ್ಲ. ಮನೆ ಹತ್ರ ನಮ್ಮದು ಬಿದ್ದೈತಾ? ಇಲ್ಲಪ್ಪ, ಬಿದ್ದಿದ್ರು ನಾನು ಬಿಡ್ತೀನಿ. ತುಂಬಾ ಭಯ ಆಯಿತು 5 ನಿಮಿಷ. ಏನಕ್ಕಪ್ಪ ಅಂದರೆ ನಾನು ಕೂತಿದ್ದಂಥ ಸೀಟ್ ಡೋರ್ನ ಲಾಕೇ ಮಾಡ್ಕೊಂಡಿಲ್ಲ ನಾನು. ಸುಮ್ಮನೆ ಈ ಥರ ಕ್ಲೋಸ್ ಮಾಡ್ಕೊಂಡು ಇಷ್ಟೊಂದು ಓಪನ್ ಇದೆ ನೋಡಿಕೊಂಡೇ ಇಲ್ಲ. ತುಂಬ ದೂರದಿಂದ ಪಾಪ ಅವರು ಯಾರೋ ಆರಾಧನೆ ಮಾಡ್ತಾಯಿದ್ರೆ ನನ್ನನ್ನು ಈ ಥರ ಪಕ್ಕನೇ ಬರ್ತಾಯಿದ್ರೆ ನಾನು ನೋಡಲೇ ಇಲ್ಲ. ಸೊ ಫೈನಲಿ ಅವ್ರು ಹೇಳಿದ್ರು ನಿಲ್ಲಿಸಿ ಅಡ್ಡ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಳ್ಳಿ ಮೇಡಮ್, ಡೋರೇ ಲಾಕ್ ಆಗಿಲ್ಲ ಅಂತ. 5 ನಿಮಿಷಕ್ಕೆ ತುಂಬಾ ಭಯ ಆಯಿತು. ಓಕೆ ಸೇಫ್. ಫೈನಲಿ ಬಂದು ಚೌಟ್ರಿ ಹತ್ರಕ್ಕೆ ಹೇಳಿದ್ವಿ. ಇವತ್ತು ನನಗೆ ತುಂಬಾ ಬೇಜಾರಾಗಿರೋದು ಏನಪ್ಪ ಅಂದರೆ ಈ ವ್ಲಾಗ್ ಎಲ್ಲ ಆದಮೇಲೆ ಎಡಿಟ್ ಮಾಡುವಾಗ ನಾನು ದೊಡ್ಡ ಮಿಸ್ಟೇಕ್ ಅಂದರೆ ಇಷ್ಟು ದಿವಸ ನನ್ನ 2 years ಜರ್ನಿಯಲ್ಲಿ, ಯೂಟ್ಯೂಬ್ ಜರ್ನಿಯಲ್ಲಿ ಇದೇನೆ ಫುಲ್ ಅಲ್ಲದೆ ಇರೋ ವೀಡಿಯೋ ಅಂದರೆ ಇದು. ಯಾಕಂದರೆ ನಾನು ಹುಡುಗಿನ ರಿಸೆಪ್ಷನ್ ವ್ಲಾಗು ಹೋಗಿ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ. ಫೋನ್ ಕಾರ್ ಇಳಿಯುವಾಗ ಆಫ್ ಮಾಡಿದ್ದು, ಮತ್ತು ವೀಡಿಯೋ ಶೂಟ್ ಮಾಡಿಲ್ಲ. ಯಾಕಂದರೆ ನನ್ನ ಮಕ್ಕಳಿರಲಿಲ್ಲ. ಸಿಂಗಲಾಗಿ ಸೆಲ್ಫ್ ವೀಡಿಯೋ ಮಾಡ್ಕೊಳ್ಳೋದು ಮುಜುಗರ ಅನ್ನಿಸ್ತು. ಎಲ್ಲರೂ ಮಾತಾಡೋದು ಅವ್ರ ಹತ್ರ ಹೇಗಿದೆಯಾ ಮಕ್ಕಳು ಆ ಥರ ಎಲ್ಲ ಮಾತಾಡೋವಾಗ ಸ್ವಲ್ಪನೇ ನನಗೆ ಮುಜುಗರ ಅನಿಸ್ಬಿಟ್ಟು ವೀಡಿಯೋ ಮಾಡಿಕೊಳ್ಳೆ. ಹುಡುಗಿ ಫೋಟೋನ ಹ್ಯಾಡ್ ಮಾಡಿದ್ದೀನಿ ಒಂದು. ಸೊ ಎಲ್ಲರೂ ಇಷ್ಟಪಟ್ಟು ನೋಡಿ, ತುಂಬಾ ಮುದ್ದಾಗಿ ಕ್ಯೂಟಾಗಿದ್ದಾರೆ ಹುಡುಗಿ. ಸೊ ಓಕೆ, ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಒಂದು ಸತಿ ಆಗ್ಬಿಡುತ್ತಲ್ವ, ಅದರಲ್ಲಿ ಇಷ್ಟು 2 years ಜರ್ನಿಯಲ್ಲಿ ಇದು ನನ್ನ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಇದೆ. ಏನೂ ಮಾಡೋಕ್ಕಾಗಲ್ಲ, ಅನ್ನಿಸ್ತೇ ಆಗ್ಬಿಡುತ್ತೆ. ఏ ఒగరు బాగా కొడతాడులేదప్ప నువ్వు ఒకడే బాగా కనిపిస్తాండేది వాళ్ళంతా ఎలుగు నిజంగా సుడి చెప్తాడనా ఎలుగు కొడతాను మా అక్క మీ అమ్మ. ಫೈನಲಿ ಎಲ್ಲ ಊಟಕ್ಕೆ ಬಂದ್ವಿ.
ಚೌಟ್ರಿಯಲ್ಲಿ ಜನ ಕಡಿಮೆ ಇದ್ದರೂ ನಾವು ಬರೋಷ್ಟೊತ್ತು ತುಂಬಾ ಲೇಟ್ ಆಗಿದೆ. ಎಲ್ಲ ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಊಟದ ಹತ್ರನೇ ಇದ್ದರು, ಊಟದ ಹತ್ರನೇ ಕೂತ್ಕೊಂಡಿದ್ದಾರೆ. ಸೊ ಇಲ್ಲೇ ಬಂದು ಎಲ್ಲರನ್ನೂ ಒಟ್ಟಿಗೆ ಮಾತಾಡಿಸ್ತಾ ಇದ್ವಿ. ಸೊ ಖುಷಿ ಅನ್ನಿಸ್ತು. ಸ್ವಲ್ಪ ವ್ಲಾಗ್ನ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ನೋಡಿ ಎಷ್ಟು ಲೈನ್ ಇದೆ ಇಲ್ಲಿ ಊಟದ ಸಾಲಲ್ಲಿ. ಎಲ್ಲರೂ ನಮ್ಮ ದೊಡ್ಡಬಳ್ಳಾಪುರದವರು ಒಂದೇ ಸತಿ ಊಟಕ್ಕೆ ಬಂದು ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮಂದಿರು, ಅತ್ತೆದಿರು, ಅಕ್ಕ ತಂಗಿದಿರು, ಮಾವನ ಮಕ್ಕಳು, ತಮ್ಮ ಎಲ್ಲನೂ ಇಲ್ಲೇ ಇದ್ದಾರೆ. ಸೊ ಫೈನಲಿ ಖುಷಿಯಾಗಿ ಇವತ್ತಿನ ಇಲ್ಲಿ ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ಲ ಸೂಟ್ನೆಲ್ಲ ಇದು ಊಟಗಳು ಅಷ್ಟೇ ಎಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಈಗ ಬಡಿಸ್ತಾ ಇದ್ದಾರೆ, ಊಟಗಳನ್ನ ಮಾಡ್ತಾ ಇದ್ದೀವಿ. ಒಂದು ತಿಂಪಿస్తారు. ನೋಡಿದ್ರಲ್ಲ, ಸ್ವಲ್ಪ ಹಾಗೆ ಬೇರೆಯವರೆಲ್ಲ ಯಾರು ಇಲ್ಲ, ಎಲ್ಲ ಫ್ಯಾಮಿಲೀಸೇ ಕೂತಿದ್ದೀವಿ. ಇವರೆಲ್ಲ ನಮ್ಮ ಸೋದರತ್ತೆ ಮಕ್ಕಳು. ಹಾಗೆ ಇವ್ರು ಬಂದು ಇವಾಗ ಸ್ವೀಟ್ ತಿನ್ನಿಸ್ಕೊಳ್ತಾ ಇದ್ದಾರೆ ಕಪಲ್ಸು. ನನಗೆ ನಮ್ಮ ಅಮ್ಮನಿಗೆ ಅಣ್ಣನ ಮಗ, ನನಗೆ ಅದು ಸೋದರತ್ತೆ ಮಗ. ಸೊ ಫೈನಲಿ ಎಲ್ಲ ಈ ಥರ ತಮಾಷೆಯಾಗಿ ಊಟಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಐಸ್ ಕ್ರೀಮ್ ತಿಂತ ಎಕ್ಸಿಟ್. ಸೊ ನೋಡಿ, ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಬಿಡ ತಿಂತ ನಿಂತಿದ್ವಿ. ಇವರು ಬಂದು ನನಗೆ ತಮ್ಮ ಆಗಬೇಕು, ಅಂದರೆ ನಮ್ಮ ಅಮ್ಮನಿಗೆ ಸೋದರತ್ತೆ ಮಗನ ಮಗ. ಅವರು ಎಷ್ಟೇ ಎಜುಕೇಟೆಡ್ ಇರ್ಬೋದು, ಬಟ್ ನನಗೆ ತುಂಬಾ ಇವತ್ತು ಇಷ್ಟ ಆಯಿತು. ನನಗಿನ್ನ ವಯಸ್ಸಲ್ಲಿ ಚಿಕ್ಕವರಾದರೂ ನನಗೆ ತುಂಬಾ ಒಂದು ಇಲ್ಲೆಲ್ಲರೂ ಎಲ್ಲ ಮಾತಾಡ್ಕೊಂಡು ನಿಂತಿದ್ರೆ ನನಗೊಂದು ಒಳ್ಳೆ 2-3 ಮಾತುಗಳನ್ನ ಹೇಳ್ಕೊಟ್ರು. ಅದಕ್ಕೆ ಅಲ್ವಾ ಹೇಳೋದು, ಪ್ರತಿಯೊಬ್ಬರ ಹತ್ರನೂ ಒಂದೊಂದು ನಾವು ತಿಳ್ಕೊಳ್ಳೋದಿರುತ್ತೆ. ತುಂಬ ನನ್ನ ಫಂಕ್ಷನ್ಗಳಿಗೆ ಹೋದಾಗ ನನ್ನ ವ್ಲಾಗ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ಹೀಗೆ ಇರಬೇಕು, ನಗ್ನಗ್ತಾ ಇರಬೇಕು, ಯಾರು ಏನೇ ಅಂದ್ಕೊಂಡ್ಲಿ ನಿಮ್ಮ ಗುರಿನ ನೀವು ಮುಟ್ಟೋವರೆಗೂ ಅದನ್ನು ಸಾಧಿಸ್ಬೇಕು, ತುಂಬಾ ನನಗೆ ಹೇಳ್ಕೊಟ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ವ್ಲಾಗ್ ಮೂಲಕ. ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ. ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಾ, ನನ್ನ ಬುದ್ಧಿಗೆ ಏನಾಗಿದೆಯೋ ಎಲ್ಲರೂ ಒಟ್ಟಿಗೆ ನಿಂತಾಗ ಮಾತಾಡ್ತೀನಿ, ವೀಡಿಯೋ ಶೂಟ್ ಮಾಡ್ಕೊಳ್ಳಲ್ಲ. ಇವತ್ತು ನನಗೆ ಏನೋ ಆಗಿದೆ, ಗೊತ್ತಿಲ್ಲ ಏನಾಗಿದೆ ಅಂತ. ವೀಡಿಯೋ ಮಾತ್ರ ತುಂಬಾ ಫುಲ್ ಇಲ್ಲದೇ ವೀಡಿಯೋನ ಶೂಟ್ ಮಾಡಿದ್ದೀನಿ. ಸೊ ಹೋಪು ಪರವಾಗಿಲ್ಲ, ಚೆನ್ನಾಗಿದೆ ಅನಿಸುತ್ತೆ. ಎಲ್ಲರೂ ನಮ್ಮ ಅತ್ತೆ ಎಲ್ಲ ಮನೆಗೆ ಕರೆದ್ರು. ಫಂಕ್ಷನ್ಗಳಿಗೆ ಹೋದಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಹಂಗಾಗ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಬರ್ತಾ ಇದ್ದೀವಿ. ವಿಡಿಯೋ ಶಾಂತಿ తెచ్చుకోండి ಸಂಧ್ಯಾ ಪೆಣ್ಣಿಲ್ಲ ನೋಡಿ. ಆಂಟಿ ಬಂದು ನನ್ನ ಬ್ಲೌಸ್ನ ಕೇಳ್ತಾ ಇದ್ದಾರೆ. ಏನೇ ಆಗಲಿ ನಾನು ಓನಾಗೆ ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ಕೊಳ್ಳೋದು ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಅನು ಆಂಟಿ, ನನ್ನ ಬ್ಲೌಸ್ ಚೆನ್ನಾಗಿದೆ ನೀನು ಮಾಡ್ಕೊಂಡಿರೋ ಡಿಸೈನ್ ಅಂತ. ಸೊ ಇತ್ತೀಚೆಗೆ ಆಸಕ್ತಿ ಕಡಿಮೆ ಆಗಿಬಿಟ್ಟಿದೆ. ಅಮ್ಮ ಬೈತಾ ಇರ್ತಾರೆ, ಇರೋದನ್ನೇ ಉಟ್ಕೊಳ್ತೀಯ, ಹೊಸ್ದಾಗಿ ಏನಾದರೂ ಮಾಡ್ಕೊ ಅಂದ್ಬಿಟ್ಟು. ಸೊ ಗೊತ್ತಿಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಇವರು ನಮ್ಮ ಅಣ್ಣ, ಅವರು ತುಂಬ ತರಲೆ ಅಣ್ಣ. ಓಕೆ ಆಂಟಿ ಬಾಯ್. ಸೊ ನೋಡಿ, ನಮ್ಮ ಅತ್ತೆ ಮಗ ಮನೆಗೆ ಕರೀತಿದ್ದಾರೆ. ಸೊ ನೆಕ್ಸ್ಟ್ ವೀಕಲ್ಲೂ ಒಂದು ಮದುವೆ ಇದೆ, ಆಗ ಬಂದಾಗ ಬರ್ತೀನಿ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ನಿಮ್ಗೆಲ್ಲರಿಗೂ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ನನ್ನ ಬ್ಲಾಗಲ್ಲಿ ತುಂಬ ಜನದ್ದು ವಾಯ್ಸ್ ಮಿಕ್ಸ್, ಅವ್ರಿಗೆ ಕೊಟ್ಟಾಗ ಅವ್ರ ವಾಯ್ಸ್ ಕೇಳಿರುತ್ತೆ. ಇದೆಲ್ಲನೂ ಕೂಡ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಅಷ್ಟೇ, ನಮ್ಮ ಫಂಕ್ಷನ್ಗಳಿಗೆ ಹೋದಾಗ ನನ್ನ ವೀಡಿಯೋಸ್ನ ನಾನೇ ಶೂಟ್ ಮಾಡಬೇಕಂತ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ನಾನು ತುಂಬಾ ಲಕ್ಕಿ ಅಂತ ಹೇಳಿ ಎಲ್ಲರಿಗೂ ಟೋಟಲಿ ಲಾಟ್ಸ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ. ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ಬರ್ತೀರಾ? ಅದಕ್ಕೆ ವಿಡಿಯೋ ಮಾಡ್ಕೊಂತ. ಸೊ ನೋಡಿ, ಹುಡುಗ ಬಂದು ದೊಡ್ಡಮ್ಮ ಮನೆ ಹತ್ರ ಇರೋದು. ಚಿಕ್ಕ ಹುಡುಗ ಇದ್ದಾಗಿಂದ ದೊಡ್ಡಮ್ಮ ಅವ್ರಿಗೆ ಇವ್ರ ಫ್ಯಾಮಿಲಿ ಚೆನ್ನಾಗಿ ಗೊತ್ತು. ಆಟೋ ಎಲ್ಲ ಓಡಿಸ್ತಾರೆ, ಆಟೋ ಇದೆ ಹುಡುಗಂದು. ಸೊ ಇತ್ತೀಚೆಗೆ ಕಾರ್ ಕೂಡ
ತೊಗೊಂಡು ಎಲ್ಲಾದರೂ ದೊಡ್ಡಮ್ಮ ಅವ್ರ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಈ ಹುಡುಗನಿಗೆ ಹೇಳ್ತಾರೆ. ಸೊ ತುಂಬಾ ಒಳ್ಳೆ ಹುಡುಗ. ಬಟ್ ನಾವು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ದೊಡ್ಡಮ್ಮ ಮನೆಯಲ್ಲಿ ನಾವು ಫಂಕ್ಷನ್ಗಳಿಗೆಲ್ಲ ಸೇರಿದಾಗ ಇವ್ರಿಗೆ ಗೊತ್ತಿದೆ. ಬಟ್ ನಾನು ವೀಡಿಯೋಸ್ ಶೂಟ್ ಮಾಡ್ತೀನಿ. ಅಣ್ಣನ ಮನೆ ಗಣೇಶ ಹಬ್ಬದ ದಿವಸ ಗಣೇಶ ತೊಗೊಂಡೋಗೋಕ್ಕೂ ಈ ಹುಡುಗನೇ ಬಂದಿದ್ದು ಆಟೋ ಕೆರೆಗೆ ಗಣೇಶನ ಬಿಡೋಕ್ಕೆ. ಬಟ್ ವೀಡಿಯೋ ಏನಕ್ಕೆ ಮಾಡ್ತಾಯಿದ್ವಿ ಅಂತಲೇ ಆ ಹುಡುಗನಿಗೆ ಗೊತ್ತಿಲ್ಲ. ಏನೋ ನಾರ್ಮಲ್ ಅಲ್ವಾ, ಕ್ಯಾಶುಲಾಗಿ ಎಲ್ಲರೂ ವೀಡಿಯೋ ಮಾಡ್ತಾ ಇರ್ತಾರೆ, ಅದೇ ಥರ ಅಂದ್ಕೊಂಡಿದ್ದಾರೆ. ಸೊ ಬಟ್ ಇದು ಯೂಟ್ಯೂಬ್ಗೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಹೇಳಿದ್ದಕ್ಕೆ ಗೊತ್ತಾಯಿತು, ನಾನು ಹೇಳಿದ್ದಕ್ಕೆ ಗೊತ್ತಾಯಿತು ಆ ಹುಡುಗನಿಗೆ. ಸೊ ಫೈನಲಿ ಈಗ ರಿಟರ್ನ್ ಬರ್ತಾ ಇದ್ದೀವಿ. ಹಾಗೆ ಆ ಹುಡುಗನ ಮೊಬೈಲ್ ಇಸ್ಕೊಂಡು ನಾನು ಲಿಂಕನ್ನ ಕೂಡ ನಂದು ಚಾನಲ್ ಲಿಂಕ್ನ ಹಾಕ್ಕೊಡ್ತಾ ಇದ್ದೀನಿ. ಸೊ ಏನಂದರೆ ನಮ್ಗೆ ಈ ಥರ ಟ್ರಾವೆಲ್ ಮಾಡೋವಾಗ ನಮಗೆ ಗೊತ್ತಿರೋರೇ ಕರ್ಕೊಂಡೋದ್ರೆ ಸ್ವಲ್ಪ ಹೊತ್ತು ಲೇಟ್ ಆದ್ರೂ ನಾವು ನಿಧಾನವಾಗಿ ಬರ್ಬೋದು. ಅದಕ್ಕೆಲ್ಲನೂ ಕೂಡ ಈ ಹುಡುಗ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಎಷ್ಟು ಲೇಟ್ ಆದರೂ ಯಾಕೆ ಇಷ್ಟೊತ್ತಾಯಿತು ಅಂತ ಕೇಳೋದಿಲ್ಲ ಪಾಪ, ಎಷ್ಟೊತ್ತಾದರೂ ಆಗಲಿ ವೆಯ್ಟ್ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ದೊಡ್ಡಮ್ಮ ಎಲ್ಲಾದರೂ ನಾವು ಈ ಥರ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಈ ಹುಡುಗನಿಗೆ ಹೇಳೋದು. ಕಡಿಮೆ ಜನ ಇದ್ದಾಗ ಆಟೋಲ್ಲಿ ಹೋಗ್ತೀವಿ, ಜಾಸ್ತಿ ಜನ ಇದ್ದಾಗ ಕಾರಲ್ಲಿ. ನಮ್ಗೆ ಹೆಂಗಾದರೆ ಹಂಗೆ ಯಾವ್ದು ಹೇಳಿದ್ರೆ ಅದನ್ನು ತೊಗೊಂಬರ್ತಾರೆ ಪಾಪ ಹುಡುಗ. ಸೊ ನೋಡಿ, ರಿಸೆಪ್ಷನ್ ಇದ್ದಿದ್ದು ಬೆಳಗ್ಗೆ. ನಾನು ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ, ಆ ಮದುವೆಗೆ ನಾವು ಹೋಗಿರಲಿಲ್ಲ, ಬೇರೆ ಕಡೆ ಮದುವೆ ಆಗಿದ್ದು, ಹುಡುಗನ ಕಡೆ ಮದುವೆ ಮಾಡ್ಕೊಂಡಿದ್ದು. ಇಲ್ಲಿ ಹುಡುಗಿ ಕಡೆಯವರು ನಮ್ಮವರಿಗೆಲ್ಲ ರಿಸೆಪ್ಷನ್ ಇಟ್ಕೊಂಡಿರೋ ಕಾರಣ ಮಧ್ಯಾಹ್ನ ಇಟ್ಕೊಂಡಿದ್ರು, ಬೆಳಗ್ಗೆ ಇಟ್ಕೊಂಡಿದ್ರು 11 ಗಂಟೆಗೆ. ನಾವು ಹೋಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಈಗ ರಿಟರ್ನ್ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿದೆ. ಇವಾಗ ಹೋಗೋ ಅಷ್ಟೊತ್ತಿಗೆ ಮನೆಗೆ ಒಂದು 45 ಮಿನಿಟ್ಸ್ ದೊಡ್ಡಬಳ್ಳಾಪುರದಿಂದ ನಮಗೆ ಅಂದರೆ 1 ಅವರ್ ಅಂದ್ಕೊಳ್ಳಿ. ಸೊ ರಿಟರ್ನ್ ಬರ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ, ಹೆವಿ ಬಿಸಿಲಿದೆ. ನನ್ನೂರಲ್ಲಂತೂ ತುಂಬಾ, ದೊಡ್ಡಬಳ್ಳಾಪುರದಲ್ಲಿ ಹೆವಿ ಬಿಸಿಲಿದೆ. ಈ ರೋಡಲ್ಲಿ ಬರ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಮೆಮೊರೀಸ್ ಜಾಸ್ತಿ ಇದೆ ಈ ರೋಡಲ್ಲಿ. ನನ್ನ ಸ್ಕೂಲು, ನನ್ನ ಕಾಲೇಜು, ನನ್ನ ಸ್ಕೂಲು, ಇದು ನನ್ನ ಸ್ಕೂಲು, ಹೈಸ್ಕೂಲು. ಸೊ ನೋಡಿ, ನಮ್ಮ ಹೈಸ್ಕೂಲ್ ಕಾಲೇಜ್ ಜರ್ನಿ ಇಲ್ಲೇ ಮುಗಿಸಿದ್ದು. ನಮ್ಮ ಊರಿಗೆ ಫೇಮಸ್ ಆಗ ಕೊಂಗಾಡಿಯಪ್ಪ ಹೈಸ್ಕೂಲ್, ಕೊಂಗಾಡಿಯಪ್ಪ ಕಾಲೇಜ್ ಅಂದರೆ ತುಂಬಾ ಒಂಥರ ಹೆಮ್ಮೆ. ಆ ಸ್ಕೂಲಲ್ಲಿ ನಾವು ಓದ್ತಾ ಇದ್ದೀವಿ ಅಂದರೆ ಆ ಪ್ರೌಡು ನನಗೆ ಈಗಲೂ ಇದೆ. ಈ ರೋಡು ನೋಡಿದ್ರೆ ತುಂಬ ಸಾಕಷ್ಟು ನೆನಪುಗಳಿದೆ. ನಾವು ಚಿರ್ಮುರಿ ಗಾಡಿ ನೋಡಿ, ಇಲ್ಲಿಗ ಎಳ್ನೀರು ಗಾಡಿ ಇದೆ ಅಲ್ವಾ, ಇಲ್ಲಿ ಚಿರ್ಮುರಿ ಗಾಡಿ ಅಂಕಲ್ ನಿಲ್ಲಿಸ್ತಾ ಇದ್ದಿದ್ದು. ಸೊ ಹೋಪು ಎಲ್ಲ ಈಗ ನನಗೆ ನನ್ನ ಮನಸ್ಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲನೂ 6 ಮೆಂಬರ್ಸೂ ನೆನಪಾದರು. ಸೊ ಅವ್ರನ್ನ ಈಗ ನೆನಪಿಸ್ಕೊಂಡು ಮಿಸ್ ಮಾಡಿಕೊಂಡೆ. ಸ್ಕೂಲಿಗೆ ಒಂದು ಸತಿ ಹೋಗಬೇಕು, ನನ್ನ ಹೈಸ್ಕೂಲಿಗೆ. ನೆನಪಿರ್ತೀವಿ, ಟೀಚರ್ಸ್ ಎಲ್ಲನೂ ಗೊತ್ತು ಆಲ್ಮೋಸ್ಟ್ ನನಗೆ. ಅಪ್ಪ ಅವರಿಗೆ ಗೊತ್ತಿರೋ ಟೀಚರ್ಸೇ ಇರೋದು. ಸೊ ಹೋಗ್ಬೇಕು ಒಂದು ಸತಿ ನಮ್ಮ ಹೈಸ್ಕೂಲಿಗೆ, ಅದನ್ನು ಒಂದು ಸತಿ ರೀಕ್ರಿಯೇಟ್ ಮಾಡ್ಕೊಳ್ಬೇಕು. ಹೋಪ್ ಫೈನಲಿ ಇವಾಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಸೊ ಈ ಬಿಸಿಲಿಗೆ ತುಂಬಾ ಟಯರ್ಡ್ ಅನಿಸುತ್ತೆ. ಆದರೆ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಂದರೆ ಸೆಲ್ಫ್ ವೀಡಿಯೋ ಮಾಡ್ಕೊಳ್ಬೇಕಲ್ವ. ಸೊ ನನ್ನ ಮಕ್ಕಳನ್ನ ಕರ್ಕೊಂಡೋಗಿಲ್ಲ, ನಾನು ವೀಡಿಯೋ ಮಾಡಿಲ್ಲ. ಹೋಗೋವಾಗ ಕಾರಲ್ಲಿ ಮಾಡಿದೆ, ಚೌಟ್ರಿಗೆ ಎಂಟ್ರಿ ಆಗಿದ್ದಾಗಲಿ ಮೇಯ್ನ್ ಹುಡುಗಿನ ಫೋಟೋನೇ ತೆಗೆದಿಲ್ಲ. ಸೊ ಹೋಗಿದ ತಕ್ಷಣ ಎಲ್ಲರೂ ಮಾತಾಡ್ಸೋಕ್ಕೆ ಶುರು ಮಾಡ್ತಾರಲ್ವ. ಸೊ ಹೇಗಿದೆಯಾ ಅಂದ್ಬಿಟ್ಟು ಆ ಟೈಮಲ್ಲಿ ಆಮೇಲೆ ಸ್ಟೇಜ್ ಮೇಲೆ ಹೋದ್ವಿ. ನನ್ನ ಮಕ್ಕಳಿದ್ರೆ ವಿಡಿಯೋ ಮಾಡ್ತಾರೆ, ನನಗೊಬ್ಬಳೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸ್ತು. ಸೊ ಆಮೇಲೆ ಊಟ ಆದಮೇಲೆ ಮಾಡೋಣ ವಿಡಿಯೋ ಅಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಳಗಡೆಗೆ ಹೋಗಿಲ್ಲ. ಮತ್ತೆ ಟೈಮ್ ಜಾಸ್ತಿ ಆಗಿತ್ತು ಅಂತ ರಿಟರ್ನ್ ಬರಬೇಕಿತ್ತಲ್ವ, ತುಂಬ ಬೇಜಾರಾಗ್ತಾಯಿದೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ, ಆಗಲೇ ಎಲ್ಲರಿಗೂ ಇವತ್ತು ಹೋಗಿದ್ದೆ. ನಮ್ಮ ಸೋದರ ಮಾವನ ಮಕ್ಕಳಾಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ವ್ಲಾಗ್ಸ್ಗಳಿಗೆ. ಸೊ ಎಲ್ಲರೂ ಆಲ್ವೇಸ್ ವೆಯ್ಟಿಂಗ್ ಇನ್ ಮೈ ವ್ಲಾಗ್. ಖುಷಿ ಆಯಿತು. ಈ ವ್ಲಾಗ್ ಯಾವತ್ತು ಬರುತ್ತೆ ಅಂತ ಎಲ್ಲನೂ ನಮಗೆ ನೋಟಿಫಿಕೇಷನ್ ಬರುತ್ತೆ ಅಂದ್ಬಿಟ್ಟು ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಹೇಳಿದ್ರು. ಒಂದು ಕಡೆ ಖುಷಿ ಆಯಿತು. ಸೊ ಲಾಟ್ಸ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಊಟದ ಹತ್ರ ಎಲ್ಲರೂ ಮೊಬೈಲ್ ಇಸ್ಕೊಂಡು ವೀಡಿಯೋಸ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ನಾನು ನನ್ನ ವ್ಲಾಗ್ಸಿಂದ ಇಷ್ಟೊಂದು ಗೌರವನ ಸಂಪಾದಿಸಿದ್ದೀನಿ ಅಂದರೆ ಅದಕ್ಕೆ ಕಾರಣ ಮೈಸೆಲ್ಫ್, ನನ್ನ ಗುಣ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಹಾಗೆ ನಾನೇನು ಅಂತ ನನ್ನ ಚಾನಲಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗಬೇಕು ಅಂತ ಭಾವಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಸಾರಿ ಫಾರ್ ದ ಹುಡುಗಿಗೆ, ಅವರಿಬ್ಬರನ್ನ ವೀಡಿಯೋ ಮಾಡಿಲ್ಲ. ಸೊ ಹುಡುಗಿ ಇಲ್ಲದೇ ಇರುವಂಥ ವ್ಲಾಗು. ಬಟ್ ಅವ್ರದ್ದು ವೀಡಿಯೋ ತೊಗೊಳ್ತೀನಿ, ನಾನು ತೊಗೊಂಡು ಹ್ಯಾಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಲವ್ ಯು, ಟೇಕ್ ಕೇರ್, ಬೈ ಬಾಯ್. ಹಾಂ
ಹೌದು, ನಮ್ಮಮ್ಮ ಹೇಳ್ತಾ ಇದ್ದಾರೆ, ನಮ್ಮ ಮಾವನ ಮಗ ಎಲ್ಲರೂ ಊರಲ್ಲಿ ಇದ್ದಾರಲ್ವ, ಕೇಳಿದ್ರೆ ಕೊಡ್ತಾರೆ. ಸೊ ಹಾಗೆ ಹುಡುಗಿಯವರ ಅಕ್ಕನ ಎಲ್ಲ ಯಾರನ್ನಾದ್ರೂ ಕೇಳಿದ್ರು ಕೊಡ್ತಾರೆ. ಸೊ ತುಂಬ ಜನನ ಮಿಸ್ ಮಾಡಿದೆ, ವ್ಲಾಗಲ್ಲಿ ಶೂಟ್ ಮಾಡಿಲ್ಲ ಅಷ್ಟೇ. ಇವತ್ತಿನ ವ್ಲಾಗ್ ಇದಾಗಿದೆ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.